ಸರಿತಾಗ ಎಷ್ಟು ಫೋನ್ ಮಾಡಿದ್ರು ಎತ್ತವಳ್ಳು. ನಿನ್ನೆ ಸಂಜೆ ಮುಂದೆ ಅಂದ್ರೆ 7 ಗಂಟೆ 7:30 ಸುಮಾರು ಮೆಸೇಜ್ ಮಾಡೋಣ, ಬ್ಯುಸಿ ಇದ್ದೀನಿ, ನಾಳೆ ನಾನು ಫೋನ್ ಮಾಡ್ತೀನಿ ಅಂತಂದು. ಹಾಗಾಗಿ ನಾನು ಸುಮ್ಮನೆ ಆದೆ. ಇರಲಿ ತಡಿ, ಏನೋ ಕೆಲಸದಾಗ ಬ್ಯುಸಿ ಇರ್ಬೋದಂತ ಅನಿಸ್ತೈತಿ. ಮತ್ತು ಅಕ್ಕೇನು ಮನೆ ಕೆಲಸ, ಆಫೀಸ್ ಕೆಲಸ, ಹೊಲದ ಕೆಲಸ ಎಲ್ಲನೂ ನೋಡ್ಕೋಬೇಕಲ್ಲ. ಅವ್ರ ಅತ್ತಿ ಮಾವ ಬೇರೆ ಮನೆ ಆಗಿಲ್ಲ. ಹಾಗಾಗಿ ಎಲ್ಲ ಜವಾಬ್ದಾರಿ ಈಕಿನ ಮೇಲೇ ಬಿದ್ದೈತಲ್ಲ. ಹಾಗಾಗಿ ಅದು ಕೆಲಸದಾಗ್ರೆ ಬ್ಯುಸಿ ಇರ್ಬೋದು. ಇಲ್ಲ ಅಂದರೆ ನಾವು ಫೋನ್ ಹಚ್ಚಿದ್ರೆ ಸಾಕು, ಒಂದರ ಹಿಂಗೆ ಎತ್ತು ಬಿಡ್ತಾಳೆ ಆಕಿ. ಅದಕ್ಕೆ ನಾನು ಸುಮ್ಮನೆ ಅದೇ ನೋಡು. ಏನ್ರವ, ಏನು ಮಾಡಕ್ಕಂತೀರಿ ಇಬ್ಬರು? ಅಯ್ಯೋ ಬರ್ರಿ ಅಮ್ಮರ, ಏನಿಲ್ಲ, ಹಂಗೆ ನಿಂತ್ಕೊಂಡು ಮಾತಾಡಕೊಂತಿದ್ವಿ ರೀ ಅಮ್ಮರ. ಚಾಗಿ ಏನಾರ ಬೇಕಂದ್ರೆ ಏನಾರು ಮಾಡ್ಕೊಂಬರಂದೆ, ಚಾನಾರ ಕಾಪಿನಾರ? ಬೇಡವ ಬೇಡ, ಚಾಗಿ ಏನು ಬೇಡವ. ಮತ್ತು ಚಂದ್ರು ಕೃಷ್ಣ ಇಲ್ಲಿ ಹೊಲಕ್ಕೆ ಹೋಗಾರ ನಾವು? ಹ್ಞೂ ರೀ ಅಮ್ಮರ, ಬೆಳಗ್ಗೆನೇ ಹೋಗಾರ ನೋಡ್ರಿ ಹೊಲಕ್ಕೆ, ಇನ್ನೂ ಬಂದಿಲ್ಲ. ಸಂಜೆ ಬರ್ತಾರಂತ್ರಿ ಇವತ್ತು. ಹೌದನವ. ಸಂಜೆಗೆ ಬರೋ ಮುಂದೆ ಒಂದು ಸ್ವಲ್ಪ ಕಿರಿಕ್ಸಾಲಿ ಅವನ್ನ ಕಿತ್ಕೊಂಬ ಅಂತ ಹೇಳ್ಬೇಕಾಗಿತ್ತವ. ಕಿರಿಕ್ಸಾಲಿ ತಿಂದು ಭಾಳ ದಿನ ಆಗ್ಬಿಟ್ಟೈತಿ, ಯಾಕೆ ತಿನ್ನಂಗೆ ಅನ್ನಿಸ್ಬಿಟ್ಟೈತಿ ಕಿರಿಕ್ಸಾಲಿ. ಅದಕ್ಕೆ ಬರೋ ಮುಂದೆ ಒಂದು ಸ್ವಲ್ಪ ಕಿರಿಕ್ಸಾಲಿ ಸೊಪ್ಪು ಮತ್ತು ಯಾವ ಸೊಪ್ಪು ಸಿಕ್ಕರೆ ಕಿತ್ಕೊಂಬ ಅನ್ನವ. ಹಂಗೆ ಸೌತಿಕಾಯಿ ಏನಾರು ಬಿಟ್ಟಿದ್ರೆ ಹೊಲದಾಗ ಒಂದು ಸ್ವಲ್ಪ ಹರ್ಕೊಂಬ ಅಂತ ಹೇಳವ. ಫೋನ್ ಹಚ್ಚಿದ್ರೆ. ಹೌದ್ರಿ ಅಮ್ಮರ, ನಾವು ಮರ್ತ ಬಿಟ್ಟಿವಿ ನೋಡ್ರಿ. ಕಿರಿಕ್ಸಾಲಿ ತಿಂದು ಎಷ್ಟು ದಿನ ಆಗ್ಬಿಟ್ಟೈತ್ರಿ. ಹೇಳ್ತೀನಿ ತಡ್ರಿ ಅಮ್ಮರ, ಇವ್ರಿಗೆ ಫೋನ್ ಹಚ್ಚಿ ಬರೋ ಮುಂದೆ ಕಿರಿಕ್ಸಾಲಿ ಕಿತ್ಕೊಂಬ ಅಂತಂದು. ಮೊನ್ನೆ ಯಾವತ್ತು ಕಿರಿಕ್ಸಾಲಿ ಬಿಟ್ಟಾವು, ಎಷ್ಟು ಚಲೋ ಬಿಟ್ಟೈತಿ ನಮ್ಮ ಹೊಲದಾಗ. ಕಿರಿಕ್ಸಾಲಿ ಎಳೆಯದೈತಿನ ಅಂದಿದ್ರು. ನಾನು ಎಳೆದಿದ್ರೆ ಕಿತ್ಕೊಂಬರ್ರಿ, ಪಲ್ಯ ಮಾಡಕ್ಕೆ ಬರ್ತೈತಿ ಅಂದಿದ್ದೆ. ಅವರು ಮತ್ತೆ ಯಾವ್ದಾಗ ಗಲ್ದಂಗೆ ಮರ್ದಂಗೆ ಆಗ್ಬಿಟ್ಟಾರೆ ಅಮ್ಮರ. ಇವತ್ತು ಹೇಳ್ತೀನಿ ತಡ್ರಿ, ಕಿತ್ಕೊಂಬರ್ತಾರೆ. ಹ್ಞೂನವ, ಕಿರಿಕ್ಸಾಲಿ ತಿಂದು ಎಷ್ಟು ದಿನ ಆದಂಗೆ ಆಗ್ಬಿಟ್ಟೈತಿ. ಸರಿ ತಗೋವ, ನಾನೊಂದು ತಟಗ ಮಾಡೋಂತಲ್ಲಿ ಹೋಗಿ ಬರ್ತೀನಿ. ಇಲ್ಲೇ ಮನ್ಯಾಗ ಕುಂತು ಬ್ಯಾಸರ ಆದಂಗೆ ಆಗ್ಬಿಟ್ಟೈತಿ. ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟವು. ಅದಕ್ಕೆ ಅಡ್ಡಾಡ್ಕೊಂತ ಮಾಡೋನ್ ಮನೆ ತಲೆ ಹೋಗಿ ಆಕಿನ ಮಾತಾಡ್ಸ್ಕೊಂಡು ನಾನು ಒಂದು 2 ತಾಸು ಬಿಟ್ಟು ಬರ್ತೀನಿ ನಾವು. ಸರಿ ಆತ್ರಿ ಅಮ್ಮ, ಹೋಗಿ ಬರ್ರಿ ಹಂಗಾರ. ಸರಿತಾ ಫೋನ್ ಮಾಡಳ್ಳಿ. ಹೌದನ, ಎತ್ತ ಮತ್ಲಗುನ. ಹಲೋ ಸರಿತಾ, ಆರಾಮದಿಯಾ? ಹ್ಞೂ ಲಲಿತಾ, ನಾನು ಆರಾಮದೀನಿ ನೋಡು. ಅಂದಂಗೆ ಸವಿತಾನು ಆರಾಮದಾಳ? ಸವಿತಾನು ಇಲ್ಲೇ ಅದಾಳ ನೋಡು, ಮಾತಾಡು. ಸವಿತಾ ಅಲ್ಲೇ ಅದೇನಾ? ಚಲೋ ಆತು ಬಿಡು. ನೀ ಹೆಂಗದಿ, ಆರಾಮದಿಯಾ ಸವಿತಾ? ಹ್ಞೂ ಸರಿತಾ, ನಾವು ಆರಾಮದೀವಿ ನೋಡು. ಅಂದಂಗೆ ಅಲ್ಲಿ ಅಣ್ಣ ಮನೆಯಲ್ಲಿ ಎಲ್ಲರೂ ಆರಾಮದಾರ? ಇಲ್ಲೂ ಎಲ್ಲರೂ ಆರಾಮದಾರ ನೋಡು. ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ಸರಿತಾ, ಇಲ್ಲೂ ಮನೆಯಾಗ ಎಲ್ಲರೂ ಆರಾಮದಾರ ನೋಡು. ಅಂದಾಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೆ ನಿನ್ನೆ ಫೋನ್ ಹಚ್ಚಿದ್ದೆ. ನಿಮ್ದು ಮತ್ತು ಬ್ಯುಸಿ ಅಂತ ಬಂತು. ಆಮೇಲೆ ನೀವು ಮೆಸೇಜ್ ಹಾಕಿದ್ದಿಲ್ಲ, ಮತ್ತು ಅವಾಗ ಸುಮ್ಮನೆ ಆದೆ ನಾನು. ಹ್ಞೂ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇತ್ತು ನಿನ್ನೆ. ಅದು ಮುಗಿಸ್ಕೊಂಬರೋಷ್ಟಿಗೆ ಲೇಟ್ ಆಗಿಬಿಡ್ತು. ಆಮೇಲೆ ಮನೆಗೆ ಬಾ ಅದು ಇದು ಕೆಲಸ ಅಂತ ಗದ್ದಲದಲ್ಲಿ ವಾಪಸ್ ನಿಮಗೆ ಫೋನ್ ಹಚ್ಚೋದಾಗಿಲ್ಲ. ಸಾರಿ, ಏನು ತಿಳ್ಕೊಬೇಡ್ರಿ. ಸರಿತಾ, ಎಷ್ಟು ಸಲ ಹೇಳೈತಿ ಫ್ರೆಂಡ್ಶಿಪ್ ಮಧ್ಯೆ ಎಲ್ಲ ಸಾರಿ ಥ್ಯಾಂಕ್ಸ್ ಅವೆಲ್ಲ ಏನು ಇರಬಾರ್ದಂತ. ನೀನು ಬ್ಯುಸಿ ಇದ್ದಿದ್ದಕ್ಕೆ ಫೋನ್ ಮಾಡಿಲ್ಲ, ನಮಗೂ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಬಿಡಿ ಬ್ಯುಸಿ ಇರ್ತಾಳಂತ ನಾವು ಸುಮ್ಮನೆ ಆದ್ವಿ. ಥ್ಯಾಂಕ್ ಯು. ಅಂದಂಗೆ ಏನು ಮುಖ್ಯವಾದ ವಿಷಯ ಅಂದ್ರಲ್ಲ, ಏನು? ಅದು ಸರಿತಾ, ನಿನ್ನೆ ಕವಿತಾ ಯಾಕೋ ಭಾಳ ಖುಷಿನಲ್ಲಿದ್ಲು. ಯಾಕೆ ಖುಷಿನಲ್ಲಿದ್ಲು ಅಂತ ಗೊತ್ತಾಗಲಿಲ್ಲ. ಏನೋ ಫ್ರೆಂಡನ್ನು ಮೀಟಾಗಿ ಬಂದೀನಿ ಹಂಗೆ ಹಿಂಗೆ ಅಂತ ಹೇಳಕೊಂತಿದ್ಲು. ಆಕೆ ಪ್ರತಿ ಸಲ ಅವ್ರ ಫ್ರೆಂಡನ್ನು ಮೀಟಾಗಿ ಬಂದಾಗೂ ಇಷ್ಟು ಖುಷಿನೇ ಇರ್ತಿಲ್ಲಾಗಿದ್ಲಿಕ್ಕೆ. ಏನಾರ ಮನೆ ಹಾಳು ಕೆಲಸ ಮಾಡಿದಾಗ ಇಷ್ಟೊಂದು ಖುಷಿಯಾಗಿರೋದಕ್ಕೆ. ಅದಕ್ಕೆ ನಮ್ಮಿಬ್ಬರಿಗೂ ಅನುಮಾನ ಬಂತಕ್ಕೆ ಮೇಲೆ. ಅದಕ್ಕೆ ಆಕೆ ಫೋನನ್ನು ತೊಗೊಂಡು ಬಂದು ಆಕೆ ಕೈಯಾಗ ಹೆಂಗೋ ಒಂದು ಲಾಕ್ ತೆಗೆಸಿ ಆಕೆ ಯಾರ್ಯಾರಿಗೆ ಫೋನ್ ಮಾಡಾಳ ಏನು ಅಂತಂದು ಒಂದು 8-10 ನಂಬರ್ ತೊಗೊಂಡು ಇಟ್ಕೊಂಡಿವಿ. ಆದ್ರೆ ನಂಬರನ್ನೇನೋ ತೊಗೊಂಡು ಇಟ್ಕೊಂಡಿವಿ ಆಕೆ ಗೊತ್ತಾಗ್ಲಾರ್ದಂಗೆ. ಆದ್ರೆ ಮುಂದೆ ಏನು ಮಾಡೋದು ಅಂತಂದು ಗೊತ್ತಾಗ್ತಾ ಇಲ್ಲ. ಓ ಅಷ್ಟೇನಾ? ಏನಿಲ್ಲ, ಆ ನಂಬರಿಂದ ಟ್ರೂ ಕಾಲರಲ್ಲಿ ಹಾಕಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಯಾರ ನಂಬರು ಏನು ಅಂತ. ಹೌದಾ? ಹಾಗಾದರೆ ನೀನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀಯ ಅದು ಯಾರ ನಂಬರ್ ಏನು ಎತ್ತ ಅಂತ ಅನ್ನೋದನ್ನು? ಹಾಗೆ ಇನ್ನೊಂದು ಮಾತು, ಟ್ರೂ ಕಾಲರಲ್ಲಿ ಎಲ್ಲರದು ನಂಬರ್ ನೇಮ್ ಸೇಮ್ ಇರುತ್ತಾ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಬೇರೆ ಹೆಸರು ಕೊಟ್ಬಿಟ್ಟಿರ್ತಾರೆ. ಅಂದಮೇಲೆ ಏನು ಮಾಡೋದು ಈಗ? ಆ ನಂಬರ್ ಯಾರ್ದು ಏನು ಅಂತ ಗೊತ್ತಾಗ್ಬೇಕು ನಿಮ್ಗೆ, ಅಷ್ಟೇ ತಾನೇ? ಹ್ಞೂ ಸರಿತಾ, ಅಷ್ಟಾದರೆ ಸಾಕು. ಯಾಕಂದ್ರೆ ಆಕೆ ಅಷ್ಟೊಂದು ಖುಷಿಯಾಗ ಅದಾಳಂದ್ರೆ ಯಾರ್ದಾರ ಮನೆ ಹಾಳು ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾಳೆ ಅಂತ ಅರ್ಥ. ಈಗ ಸದ್ಯಕ್ಕೆ ನನ್ನ ಮೇಲೆ ಮತ್ತು ಸವಿತಾ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟು ಹಿಡ್ಕೊಂಡಾಳಕ್ಕೆ. ಅದಕ್ಕೆ ಯಾವ ಟೈಮಿಗೆ ಏನು ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದಕ್ಕೂ ಸೇಫ್ಟಿಗೆ ಅಂತಂದು ನಂಬರ್ ತೊಗೊಂಡು ಇಟ್ಕೊಂಡೀವಿ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದೆ ಬಾಯ್ ತಕ್ಕೊಂಡು ಕೂತ್ಕೊಂಡೀವಿ ನೋಡು ಇಬ್ಬರು.
ನೀವು ಆ ನಂಬರ್ ಏನದವಲ್ಲ ಆ ಅಷ್ಟು ನಂಬರನ್ನು ನನಗೆ ವಾಟ್ಸಪ್ ಮಾಡಿರಿ. ನಾನು ಟ್ರೂ ಕಾಲರಲ್ಲಿ ಒಂದು ಸಲ ಚೆಕ್ ಮಾಡ್ತೀನಿ. ಅದಾದಮೇಲೆ ಮತ್ತು ಇನ್ನೊಂದು ನನ್ನ ಫ್ರೆಂಡ್ ಒಬ್ಬಾಕೆ ಆಕೆಗೆ ಹೇಳಿ ಆ ನಂಬರ್ ಯಾರ್ದು, ಎಲ್ಲಿದೆ, ಲೊಕೇಶನ್ ಅದನ್ನೆಲ್ಲ ಟ್ರೇಸ್ ಮಾಡಿ ಹೇಳಂತೀನಿ. ಸರಿನಾ? ಅಷ್ಟು ಮಾಡಿಬಿಡು ಸರಿತಾ, ಪುಣ್ಯ ಬರುತ್ತೆ ನಿನಗೆ. ಸರಿ, ನಂಗೆ ಆ ನಂಬರನ್ನು ಕಳಿಸಿಡ್ರಿ. ಒಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಿಮ್ಗೆ ಆ ನಂಬರ್ ಯಾರ್ದು ಏನು ಅಂತ ನೋಡಿ ಹೇಳ್ತೀನಿ ಅಂತ. ಸರಿನಾ? ಸರಿ ಸರಿತಾ, ನಾವೀಗ ನಂಬರ್ ಕಳಿಸ್ತೀನಿ ನೋಡಿ. ಸರಿ, ಇಡಂದೆ ಹಂಗಂದ್ರೆ ಫೋನು. ಸರಿ ಆಯಿತು, ಇಡ್ರಿ. ಮೊದಲು ಅವ್ರ ನಂಬರ್ ಕಳಿಸ್ಲಿ, ಆಮೇಲೆ ಅದ್ರದ್ದೊಂದು ವ್ಯವಸ್ಥೆ ಮಾಡೋಣ. ಲಲಿತಾ, ನಿನ್ನೆ ಏನೇನು ನಂಬರ್ ಬರ್ಕೊಂಡಿಲ್ಲ ಅವು ಅಷ್ಟನ್ನು ಕಳ್ಸಕ್ಕಿಗೆ, ಯಾವುದು ಬಿಡಾಕೋಬೇಡ. ಅದು ಯಾವುದೋ ಒಂದು ನಂಬರ್ 2 ನಂಬರ್ ಸೇವ್ ಇದ್ವಲ್ಲ ಅವನು ಹೆಸರು ಸಮೇತನ ಕಳ್ಸಕ್ಕಿಗೆ. ಸರಿ, ಹಂಗೆ ಮಾಡ್ತೀನಿ. ಅಷ್ಟು ನಂಬರ್ ಕಳಿಸಿನಿ ನೋಡು, ಹೆಸರಿದ್ದಿದ್ದು ಕಳಿಸೀನಿ. ಒಟ್ಟಿನಲ್ಲಿ ಎಷ್ಟು ನಂಬರ್ ಸೇವ್ ಮಾಡ್ಕೊಂಡಿದ್ವಿ ನೋಡು, ಅಷ್ಟು ನಂಬರ್ ಕಳಿಸೀನಿ ನೋಡು. ಅಯ್ಯೋ, ಎಷ್ಟೊತ್ತಾತು ನಾವಿಲ್ಲಿನೇ ತೊಗೊಂಡು. ನಡಿ ಉಳಿದಿರೋ ಮನೆಯ ಕೆಲಸ ಅಷ್ಟು ಲಗು ಲಗುನ ಮುಗಿಸೋಣ. ಅಯ್ಯೋ, ಮರ್ತ ಬಿಟ್ಟೈತಲ್ಲ. ನಡಿ ಸರಿತಾ, ಅದನ್ನೇನೈತಿ ಅದನ್ನು ಮುಂದಿನ ಮಾಡಿ ಕಳಿಸ್ತಾಳೆ. ನಾವು ಮೊದಲು ಲಗು ಲಗುನ ಅಷ್ಟು ಕೆಲಸ ಮುಗಿಸೋಣ. ನಡಿ. ನಿನ್ನೆಯಿಂದ ನನಗೆ ಯಾಕೋ ಅನುಮಾನ ಬರಾಗುತ್ತೈತಿ. ನನ್ನ ರೂಮಿಗೆ ಯಾರಾದರೂ ಬಂದು ಹೋಗಿದಾರ? ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋದಾಗ ಹಿಂಗೆ ಅನ್ಸಿತ್ತು ಫೀಲ್. ಆಮೇಲೆ ಏನೋ ಇರ್ಬೋದು ಬಿಡು ಅಂತ ಸುಮ್ಮನೆ ಅದೇ. ಆಮೇಲೆ ನಾನು ಮಲ್ಕೊಂಡಾಗ ಕೂಡ ಏನೋ ಇಲ್ಲಿ ಬಂದು ಹೋದಂಗೆ ಆಯಿತು. ಏನಿರ್ಬೋದು? ನನ್ನ ಫೋನನ್ನು ಆ ಕಡೆ ಇಟ್ಟು ಮುಕ್ಕೊಂಡಿದ್ದೆ, ಎದೋ ಅಷ್ಟಿಗೆ ಈ ಕಡೆ ಐತಿ. ನಾನೇ ಈ ಕಡೆ ಇಟ್ಕೊಂಡು ಮುಕ್ಕೊಂಡಿದ್ನ, ಅಥವಾ ಯಾರಾದರೂ ನನ್ನ ರೂಮಿಗೆ ಬಂದಿದ್ರಾ? ಒಂದು ಗೊತ್ತಾಗ್ತಾನೇ ಇಲ್ಲ ನನಗೆ. ಅಷ್ಟಕ್ಕೂ ನನ್ನ ಫೋನನ್ನು ಯಾರು ತೊಗೋತಾರೆ? ಅಷ್ಟಕ್ಕೂ ನನ್ನ ಫೋನನ್ನು ತೊಗೊಳ್ಳೋವಂಥ ಧೈರ್ಯನಾದರೂ ಯಾರಿಗೈತಿ ಮನೆಯಾಗ? ಆದರೂ ಎಲ್ಲೋ ಏನೋ ಮಿಸ್ ಹೊಡೆಯಾಕುಂತೈತಂತ ಅನಿಸ್ತಾ ಇದೆ ನನಗೆ. ಏನಂತ ಗೊತ್ತಾಗ್ತಾ ಇಲ್ಲ. ಕವಿತಾ, ಏನು ಮಾಡಾಕುಂತೀವ? ಆಗಲಿಂದ ಹೊರಗೆ ಬರಬಿಟ್ಟು ಇಲ್ಲೇ ಕೋಣೆಗೆ ಅದೆಯಲ್ಲ. ಅತ್ತೆ, ನಾನು ನಿಮ್ಗೊಂದು ಮಾತು ಕೇಳಬೇಕಾಗಿತ್ತು. ಏನು ಹೇಳವ? ಅತ್ತೆ, ನಿನ್ನೆ ನನ್ನ ರೂಮಿಗೆ ನಾನು ಮಲ್ಕೊಂಡಾಗ ನೀವೇನಾದರೂ ಬಂದು ಹೋಗಿದ್ರಾ? ಇಲ್ಲವ, ಬಂದಿಲ್ಲ ಬಿಡು. ನಿನ್ನ ಕೋಣೆಗೆ ನಾ ಯಾಕೆ ಬರಲಿ? ನೀ ಎದ್ದಾಗ ಬರ್ತೀನವ. ಅದು ಅಲ್ದ ನಿನ್ನೆ ನೀನೇ ಮುಕ್ಕೋತೀನಿ ಅಂದಲ್ಲ, ಹಾಗಾಗಿ ನಿನ್ನ ಕೋಣೆಗೆ ಬಂದಿಲ್ಲ ಬಿಡವ ನಾನು. ಹೌದಾ? ಮತ್ತೆ ಯಾರು ಬಂದೈತೆ ಹಂಗಂದ್ರೆ? ಯಾಕವ, ಏನಾಯ್ತು? ಅಯ್ಯೋ ಅತ್ತೆ, ನನಗೆ ಯಾಕೋ ನನ್ನ ರೂಮಿಗೆ ಯಾರೋ ಬಂದು ಹೋಗಾರ, ಏನೋ ಆಗೈತಿ ಅಂತ ಅನ್ಸಾಕುಂತೈತಿ ನಿನ್ನೆಯಿಂದನೂ. ಅದಕ್ಕೆ ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳಿದೆ ನಿಮ್ಗೆ. ಎಲ್ಲಿ ಬಿಡವ, ಹಂಗೆ ಯಾರೂ ಬಂದಿಲ್ಲ ಬಿಡವ ನಿನ್ನ ಕೋಣೆಗೆ. ಯಾರೂ ಬರೋದೇ ಇಲ್ಲ. ನೀನು ಎದ್ದಾಗ ನೀನು ಕೇಳಿ ಬರ್ತಾರೆ, ಅದನ್ನ ಬಿಟ್ಟರೆ ಯಾರೂ ಬರೋಂಗಿಲ್ಲ. ಲಗುನ ಬಾರವ, ಹೊರಗಡೆ ಒಂದು ಸ್ವಲ್ಪ ಹೊತ್ತು ಗಾಳಿ ಮಸ್ತ್ ಬಿಸೈತಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ನಾನಂತ. ಸರಿ ಅತ್ತೆ, ನೀವು ನಡೀರಿ, ಬಂದೆ. ಹ್ಞೂನವ, ಸರಿ. ಏನಾಯ್ತತ್ತೆ? ಅಯ್ಯೋ ಕವಿತವ, ನಿಂತಲ್ಲಿ ಒಂದು ವಿಷಯ ಹೇಳೋದೇ ಮರ್ತಿದ್ದೆ ನೋಡಿ ನಾನು. ಏನತ್ತೆ? ನಿನ್ನೆ ಸಂಜೆ ಮುಂದೆ ನೀನು ಮಲ್ಕೊಂಡಿದ್ದೆಲ್ಲವ, ಅವಾಗ ನಾನು ನಿನಗೆ ಚಹಾ ತಂದು ಕೊಟ್ರಾತು, ಚಹಾ ಬಿಸ್ಕಿಟರ ತಿಂತೀರಿ ಅಂತಂದು ಹೇಳಿದೆವ ನಾ ಲಲಿತಾ ಚಹಾ ಕಿಟ್ಟಿದ್ಲು. ನಾನು ನಿನಗೆ ಚಹಾ ತಂದು ಕೊಡಬೇಕು ಅಂತ ಅನ್ನಷ್ಟರಲ್ಲಿ ಸವಿತಾ, ಅತ್ತೆ ನೀವು ಯಾಕೆ ಹೋಗ್ತೀರಿ ಅತ್ತೆರ? ನಾನು ಆ ಕಡೆನೇ ಹೊಂಟೀನಿ, ಕವಿತಾಗ ಎಬ್ಸಿ ಚಹಾ ಕೊಟ್ಟು ನಾ ಆ ಕಡೆ ಹೋಗ್ತೀನಿ ತಗೋರಿ ಅಂತ ಹೇಳಿ ಕವಿತಾ ನಿನ್ನ ಕೋಣೆಗೆ ಬಂದು ನಿನಗೆ ಚಹಾ ಕಿಟ್ಟು ಚಹಾನ ನಿನ್ನ ಕೋಣೆಗಿಟ್ಟು ನಿಂಗೆ ಎಬ್ಸಿದ್ಲಂತೇನೋ, ನೀನು ಎದ್ದಳ್ಳಿಲ್ಲ ಅಂತ. ಹಾಗಾಗಿ ಆಕೆ ಹಂಗೆ ವಾಪಸ್ ಬಂದಾಳವ. ಏನತ್ತೆ? ಸವಿತಾ ನನಗೆ ಚಹಾ ಕೊಡೋದಕ್ಕೆ ಬಂದಿದ್ಲ? ಹ್ಞೂನವ, ನನಗೂ ಅದು ನಂಬೋದಾಗಿಲ್ಲಾಗಿತ್ತು. ಆಕೆ ಅತ್ತೆ ಆ ಕಡೆ ಹೊಂಟಿನಲ್ಲ, ಕೊಟ್ಟಕ್ಕಿಂತ ತಗೋರಿ ಅಂತಂದು ಅಷ್ಟ ಅಂದ್ಲವ. ಆ ಕಡೆ ಹೊಂಟಿಲ್ಲಲ್ಲ, ಮತ್ತೆ ನಾ ಹೋಗೋದಂತ ಆಕೆ ಕೊಡಕ್ಕೆ ಬಂದಿಲ್ಲ ಅಂತ ಅನಿಸ್ತೈತವ. ಆದರೂ ನನಗೂ ನಿನ್ನೆ ಭಾಳ ಆಶ್ಚರ್ಯ ಆತವ, ಆಕೆ ನಿನಗೆ ಚಹಾ ಕೊಡಕ್ಕೆ ಬರ್ತಾಳಂತಂದ್ರೆ. ಅಷ್ಟವ, ಅದನ್ನು ಬಿಟ್ರೆ ನಿಮ್ಮ ಕೋಣೆಗೆ ಮತ್ತೆ ಯಾರೂ ಬಂದಿಲ್ಲ ಬಿಡು. ಸರಿ, ಲಗುನ ಬಾರಾವ, ನಾ ಹೊರಗಡೆ ಕೂತ್ಕೊಂಡಿರ್ತೀನಿ. ಸವಿತಾ ನನಗೆ ಚಹಾ ಕೊಡಕ್ಕೆ ಬಂದಿಲ್ಲ? ಅಲ್ಲ, ನಾ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಒಂದು ಗ್ಲಾಸ್ ನೀರು ಕೊಡ್ತಿಲ್ಲ ಅದಕ್ಕೆ. ನಿನ್ನೆ ನನಗೆ ಚಹಾ ಕೊಡಕ್ಕೆ ಬಂದಾಳ ಅಂತಂದ್ರೆ ಏನೋ ಮಿಸ್ ಹೊಡೆಯಾಕುಂತೈತಿ ಇಲ್ಲಿ. ಇಲ್ಲ, ನಾನು ಅಂದ್ಕೊಂಡಿದ್ದು ನಿಜ. ಸವಿತಾ ಏನೋ ಪ್ಲ್ಯಾನ್ ಮಾಡ್ಕೊಂಡ ನನ್ನ ರೂಮಿಗೆ ಬಂದಾಳ. ನನಗನ್ಸುತ್ತಾ ನನ್ನ ಮೊಬೈಲ್ ಆ ಕಡೆ ಈ ಕಡೆ ಹೋಗಿದ್ದು ಅಕ್ಕಿಯಿಂದನ ಅಂತ ಅನಿಸ್ತೈತಿ. ಎಸ್, ಅದಕ್ಕೆ ನನ್ನ ರೂಮಿಗೆ ಎದಕ್ಕೆ ಬಂದಿದ್ಲು ಏನು ಅನ್ನೋದನ್ನು ಮೊದಲು ಪತ್ತೆ ಹಚ್ಚಬೇಕು.